ಹಾಯ್ ಸ್ನೇಹಿತರೆ, ಓಜಸ್ ಫ್ಲೋಗೆ ಸ್ವಾಗತ. ಪೂಜ್ಯರಾಗಿರುವಂಥ ದಾದಾ ವಾಸ್ವಾನಿಯವರು ಹೇಳಿದ ಒಂದು ಅರ್ಥಪೂರ್ಣ ಘಟನೆ ಬಗ್ಗೆ ಇವತ್ತು ಹೇಳ್ತಾ ಇದ್ದೇನೆ. ಈ ಒಂದು ಘಟನೆಯಲ್ಲಿ ಮನುಷ್ಯ ಹೇಗೆ ಜೀವಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳುತ್ತೇವೆ. ಸ್ನೇಹಿತರೆ, ಒಬ್ಬ ಪ್ರಾಮಾಣಿಕ ವ್ಯಾಪಾರಿ ಇರ್ತಾನೆ. ಅವನು ದೈವಭಕ್ತ, ಆತ್ಮಪ್ರಿಯ, ಅಂದರೆ ನಂಬಿಕೆ ವಿಶ್ವಾಸ ಹೊಂದಿರುವಾತ ಅಂತ. ಈತನ ಹೃದಯ ಶ್ರೀಮಂತಿಕೆಗೆ ಸಮಾನವಾಗಿರುವಂತೆ ಸಂಪತ್ತು ಸಹ ಆತನಲ್ಲಿತ್ತು. ಮನೆ ಮತ್ತು ಅಂಗಡಿಯೂ ಅಕ್ಕಪಕ್ಕದಲ್ಲಿತ್ತು. ಚೆನ್ನಾಗಿ ವ್ಯಾಪಾರ ಕೂಡ ನಡೆಯುತ್ತಿತ್ತು. ಒಮ್ಮೆ ಅವರು ಕುಟುಂಬದವರ ಜೊತೆ ಕುಲದೇವರ ದೇವಸ್ಥಾನಕ್ಕೆ ಹೋಗಿದ್ದರು. ಅದೇ ದಿನ ರಾತ್ರಿ ಸಮಯದಲ್ಲಿ ವಿದ್ಯುತ್ ಅವಘಡದಿಂದ ಅಂಗಡಿ ಮತ್ತು ಮನೆಗೆ ಬೆಂಕಿ ತಗುಲಿತು. ಕೆಲವೇ ಗಂಟೆಗಳಲ್ಲಿ ಅವರ ಅಂಗಡಿ ಸಾಮಾನು, ಮನೆ, ಲಕ್ಷಾಂತರ ಬೆಲೆ ಬಾಳುವ ಆಸ್ತಿಗಳು ಬೂದಿಯಾದವು. ಸುದ್ದಿ ತಿಳಿದು ಧಾವಿಸಿ ಬಂದ ಇವರು ಆಗಿರುವ ಅನಾಹುತ ನೋಡಿ ಅಳುತ್ತಾ ಕೂರಲಿಲ್ಲ. ಸ್ನೇಹಿತರೆ, ಆ ಸಮಯದಲ್ಲಿ ಆ ವ್ಯಾಪಾರಿ ಆಕಾಶವನ್ನು ನೋಡಿ, ದೇವರೇ, ನಿನ್ನಿಷ್ಟವೇನಿದೆಯೋ ನನಗೇನು ಗೊತ್ತು ಎಂದುಕೊಳ್ಳುತ್ತಾ ನಮಸ್ಕರಿಸಿದ. ನಂತರ ಒಂದು ದೊಡ್ಡ ಫಲಕ, ಬ್ಯಾನರ್ ಹಾಕಿಸಿದ. ಅದರಲ್ಲಿ ಒಂದು ಘೋಷಣೆಯನ್ನೂ ಕೂಡ ಬರೆದ. ಆ ಘೋಷಣೆ ಅಚ್ಚರಿ ಮೂಡಿಸುವಂತಿತ್ತು. ಅಂಗಡಿ ಸುಟ್ಟು ಹೋಗಿದೆ, ಮನೆಯೂ ಸುಟ್ಟು ಹೋಗಿದೆ, ಅಂಗಡಿ ಸಾಮಗ್ರಿಗಳೆಲ್ಲ ಸುಟ್ಟು ಹೋಗಿದೆ. ಆದರೆ ಶ್ರದ್ಧೆ, ನಂಬಿಕೆ ಸುಟ್ಟು ಹೋಗಿಲ್ಲ. ನಾಳೆಯಿಂದಲೇ ಅಂಗಡಿ ಪ್ರಾರಂಭವಾಗುತ್ತದೆ. ಅನಾನುಕೂಲಕ್ಕೆ ಕ್ಷಮೆ ಇರಲಿ. ತಕ್ಷಣದಿಂದಲೇ ಅವರು ಕಾರ್ಯೋನ್ಮುಖರಾದರು. ಎಲ್ಲವನ್ನೂ ಸ್ವಚ್ಛಗೊಳಿಸಿ ಟೆಂಪ್ರವರಿಗಾಗಿ ಶೆಡ್ಡನ್ನು ನಿರ್ಮಿಸಿದರು. ಮಾರನೇ ದಿನವೇ ವ್ಯಾಪಾರ ನಡೆದಿತ್ತು. ಜೊತೆಯಲ್ಲಿ ಹೊಸದಾಗಿ ದೊಡ್ಡ ಕಟ್ಟಡ ಕಟ್ಟಲು ಪ್ರಾರಂಭಿಸಿದರು. 1 ವರ್ಷ ಮುಗಿಯೋದರೊಳಗೆ ಮೊದಲಿದ್ದ ಅಂಗಡಿಯ 2ರಷ್ಟು ದೊಡ್ಡದಾಗಿ ನಿರ್ಮಾಣವಾಯಿತು. ವ್ಯಾಪಾರ ಹೆಚ್ಚುತ್ತಲೇ ಹೋಯಿತು. ಸ್ನೇಹಿತರೆ, ಈ ಕಥೆಯ ಸಂದೇಶದ ಬಗ್ಗೆ ದಾದಾ ವಾಸ್ವಾನಿಯವರು ಹೇಳಿದ ಮಾತಿದು. ಬದುಕಿನಲ್ಲಿ ತೊಂದರೆಗಳು ಎಲ್ಲರಿಗೂ ಬಂದೇ ಬರುತ್ತದೆ. ಅದನ್ನು ಎದುರಿಸಲು 3 ದಾರಿಗಳಿವೆ. ಮೊದಲನೆಯದು ತೊಂದರೆಗೆ ಹೆದರಿ ಓಡಿ ಹೋಗುವುದು, ಊರೇ ಬಿಡುವುದು, ಅಥವಾ ಆತ್ಮಹತ್ಯೆಯ ಬಗ್ಗೆ ಚಿಂತಿಸುವುದು ಮುಂತಾದವುಗಳು. ಎರಡನೆಯದಾಗಿ ತೊಂದರೆಯನ್ನೇ ದೂಷಿಸುತ್ತಾ, ಆಗ ಈ ಥರ ಆಗಬಾರ್ದಿತ್ತು, ಆಗ ಆ ಥರ ಆಗಬಾರ್ದಿತ್ತು, ನಾವು ಆಗ ಶ್ರೀಮಂತರಾಗಿದ್ದರು, ನಮ್ಮ ಹಣೆ ಬರಹನೇ ಸರಿಯಿಲ್ಲ, ನಿಮ್ಮಿಂದಾನೇ ಹೀಗೆ ಆಗಿದ್ದು ಅಂತ ಜಗಳವಾಡುತ್ತಾ ಕೂರುವುದು. ಇವುಗಳೂ ಕೂಡ ಬುದ್ಧಿವಂತಿಕೆಯ ದಾರಿಯಲ್ಲ. ಬಂಧು ಮಿತ್ರರೇ, ಇದನ್ನೊಮ್ಮೆ ಕೇಳಿ. ಮೂರನೆಯದು ತೊಂದರೆ ಬಂದ ಕಾರಣ ಹುಡುಕಿ ಅದು ಮತ್ತೆ ಬಾರದಂತೆ ಬಂದೋಬಸ್ತ್ ಮಾಡಿ ಪರಿಹಾರದ ದಾರಿಗಳನ್ನು ಹುಡುಕಿ ಕಾರ್ಯೋನ್ಮುಖರಾಗುವುದು. ಇದು ಬುದ್ಧಿವಂತರ, ಶ್ರದ್ಧಾಳುಗಳ ದಾರಿ. ಸಾಮಾನ್ಯವಾಗಿ ಇವರು ಮತ್ತೆ ಯಶಸ್ವಿಗಳಾಗುತ್ತಾರೆ. ಸ್ನೇಹಿತರೆ, ಇಂತಹ ಒಂದು ತತ್ವ ಪಾಲನೆಯಲ್ಲಿ ದಶಕಗಳ ಹಿಂದೆ ಥಾಮಸ್ ಆಲ್ವಾ ಎಡಿಸನ್, ಸಂಶೋಧಕ ವಿಜ್ಞಾನಿಯವರು ಕೂಡ ಸೇರ್ಪಟ್ಟಿದ್ದಾರೆ. ಇವರು ವಿದ್ಯುತ್ ದೀಪ, ಗ್ರಾಮೋಫೋನ್ ಮುಂತಾದವುಗಳನ್ನು ಸಂಶೋಧಿಸಿದ ಮಹಾಪುರುಷ. ಒಮ್ಮೆ ಅವರ ಸಂಶೋಧನಾ ಕೇಂದ್ರವು ಬೆಂಕಿಗೆ ತುತ್ತಾಯಿತು. ಮಾರನೇ ದಿನ ಬೆಳಿಗ್ಗೆ ಸುಟ್ಟು ಹೋಗಿದ್ದ ಸಂಶೋಧನಾಲಯದ ಮುಂದೆ ನಿರ್ವಿಕಾರ ಭಾವದಿಂದ ನಿಂತಿದ್ದ ಎಡಿಸನ್ನವರು ತಮ್ಮ ಸಂಗಾತಿಗಳನ್ನುದ್ದೇಶಿಸಿ, ನಮ್ಮ ತಪ್ಪುಗಳೆಲ್ಲ ಸುಟ್ಟು ಬೂದಿಯಾಗಿವೆ. ಮತ್ತೆ ಹೊಸದಾಗಿ ನಮ್ಮ ಕಾರ್ಯವನ್ನು ಉತ್ಸಾಹದಿಂದ ಪ್ರಾರಂಭಿಸುವ ದಿನ ಬಂದಿದೆ. ಬನ್ನಿ ಕೆಲಸಕ್ಕೆ ತೊಡಗೋಣ ಎಂದು ನಗುನಗುತ್ತಲೇ ಹೋಗಿ ನಿರ್ಮಾಣ ಕಾರ್ಯ ಆರಂಭಿಸಿದರು. ಸ್ನೇಹಿತರೆ, ಹಾಗೆ ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಹೇಗೆ ಎದುರಿಸುತ್ತೇವೆ ಅದು ಮುಖ್ಯವಾಗಿದೆ. ನಾನಾ ವಿಧದಲ್ಲಿ ದೈವದಿಚ್ಛೆಯಂತೆ ಕಷ್ಟಗಳು ಬರುತ್ತದೆ. ಅದಕ್ಕೆ ಪರಿಹಾರವೂ ನಮ್ಮಲ್ಲೇ ಇರುತ್ತದೆ. ಆದರೆ ನಾವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಬದಲಾಗಿ ನಾವು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು. ಪ್ರತಿಯೊಬ್ಬರೂ ಬಾಡಿಗೆ ದೇಹ ಹೊಂದಿರುವವರೇ. ಶಾಶ್ವತವೆಂದರೆ ಅದು ನಮ್ಮ ಆತ್ಮ, ಅಂದರೆ ಆ ಪರಮಾತ್ಮವೇ ನಾವು. ನಾವೇ ಆ ಪರಮಾತ್ಮನ ಅಂಶ. ಏನೇ ಕಷ್ಟ ಬಂದರೂ ನಮ್ಮೊಂದಿಗೆ ಪರಮಾತ್ಮನಿದ್ದಾನೆ. ಎಲ್ಲ ಅವನ ಇಚ್ಛೆಯಂತೆ ನಡೆಯುವುದು, ಆದರೆ ಆಯ್ಕೆಗಳು ನಮ್ಮದು. ಇವತ್ತಿನ ಈ ಸ್ಟೋರಿ ಎಲ್ಲರೂ ಅಳವಡಿಸಿಕೊಂಡು ಜೀವನ ಸಾಗಿಸಿದರೆ ಎಲ್ಲರೂ ಸಾಧಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.